ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಉಷಾ ಗಾಯತ್ರಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ನಾನೊಬ್ಬರು ಮಹಿಳಾ ಉದ್ಯಮಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇವರು ಒಂಥರ ವಿಶೇಷವಾದಂತಹ ಮಹಿಳಾ ಉದ್ಯಮಿ. ಇವ್ರು ಏನು ಮಾಡ್ತಾರೆ, ಇವರು ನೂರಾರು ಜನರಿಗೆ ಅನ್ನ ನೀಡುವಂಥ ಅನ್ನಪೂರ್ಣೇಶ್ವರಿ ಇವರು. ಯಾರಿಗೆ ಏನೇ ಕಷ್ಟ ಇದೆ ಅಂದರೂ ಸಹಾಯ ಮಾಡುವಂಥ ದೇವಿ ಇದ್ದಂಗೆ. ಅದಕ್ಕೆ ಇವರು ಯಾರು, ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ. 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 ಅಮ್ಮ, ನಿಮ್ಮ ಹೆಸರು? ಜಯಶ್ರೀ ಹ್ಞೂ. ಎಸ್ ಹಿರೇಮಠ. ಜಯಶ್ರೀ ಹಿರೇಮಠ. ನೀವು ಏನು ಮಾಡ್ತಾ ಇದ್ದೀರಿ? ನೀವೊಬ್ಬರು ಮಹಿಳಾ ಉದ್ಯಮಿ ಅಂದರೆ ನಿಮ್ಮ ಉದ್ಯೋಗ ಏನು ಮಾಡ್ತೀರಿ ನೀವು? ಪಿ ಜಿ ನಡೆಸ್ತೀವಿ. ಲೇಡೀಸ್ ಪಿ ಜಿ ಮಾಡ್ತೀರಿ? ಪಿ ಜಿ ಮಾಡ್ತೀವಿ. ಬರೀ ಹೆಣ್ಮಕ್ಳು ಪಿ ಜಿ ಬರೀ ಮಾತ್ರ ಹೆಣ್ಮಕ್ಳ ಮಾಡ್ತೀರಿ PG ನೀವು? ಮಾತ್ರ. ಹಾಂ. ನಿಮ್ಮದು ಎಷ್ಟು ಪಿ ಜಿ ಇದೆ? ಎಷ್ಟು ಮಕ್ಕಳು ಇರ್ತಾರೆ ನಿಮ್ಮ ಇದರಲ್ಲಿ? ಒಂದು 30-35 30-35 ಮಕ್ಕಳು. ಹುಡುಗಿರಿಗೆ ಮಾತ್ರ? ಹುಡುಗಿಯರು. ಎಷ್ಟು ಜಾಬ್ ವರ್ಷದಿಂದ ಮಾಡೋರು. ನೀವು ಮಾಡ್ತಾ ಇದ್ದೀರಿ? 16 ವರ್ಷ ಆಯ್ತು. 16 ವರ್ಷದಿಂದನೂ ನೀವು ಪಿ ಜಿ ಮಾಡ್ತಾ ಹೌದು. ಇದ್ದೀರಿ. 16 ವರ್ಷದಿಂದ ನೀವು ಪಿ ಜಿ ಮಾಡ್ತಾ ಇದ್ದೀರಿ. 16 ವರ್ಷದ ಹಿಂದೆ ಪಿ ಜಿಗಳು ಎಷ್ಟಿತ್ತು ಅನ್ನೋ ಅಂದಾಜು ಕಡಿಮೆನೇ ನಮಗೆ. ಆವಾಗಿನ ಪಿ ಜಿಗೂ ಈಗಿನ ಪಿ ಜಿಗೂ ಏನು ನಿಮ್ಮ ಪಿ ಜಿ ನಡೆಸೋದ್ರಲ್ಲಿ ಏನೇನು ವ್ಯತ್ಯಾಸಗಳಿದೆ? ಭಾಳ ಫರ್ಕ್ ಆಯ್ತು. ಏನೇನು ಮೊದ್ಲು- ಫರಕ್ ಆಯ್ತು? ಮೊದಲು ಭಾಳ ಜನ ಇದ್ರು, ಇವಾಗಿಲ್ಲ. ಇವಾಗ ಹ್ಮ್. ಪಿ ಜಿ ಭಾಳ ಆಗಿದಾವು. ಹ್ಮ್. ಮನಿಗೂ ಪಿ ಜಿ ಆಗಿದಾವು. ಮನಿನೂ ಪಿ ಜಿ ಮಾಡ್ಯಾರ ಪಿ ಈಗ? ಜಿ ಮಾಡಿದಾವು. ಹ್ಮ್. ಈಗ ಪಿ ಜಿ ಮಾಡಿದ್ರೆ ಅವ್ರಿಗೆ ಏನೇನು ಅನುಕೂಲತೆಗಳನ್ನು ಕೊಡ್ತೀರಾ ನೀವು? ನಾವು 3 ಹೊತ್ತು ಊಟ ಕೊಡ್ತೀವಿ, ಹಾಂ. ಚಹಾ ಕೊಡ್ತೀವಿ, ಹ್ಮ್. ಆಮೇಲೆ ಬಿಸಿನೀರು, ಹ್ಮ್. ವೈಫೈ ಇದೆ, ಹ್ಮ್. ಆಮೇಲೆ ಅಕ್ವಾಗಾರ್ಡ್ ಐತೆ ನೀರು ಕುಡಿಲಿಕ್ಕೆ, 24 ತಾಸು ನೀರು. ಹ್ಮ್. 24 ಗಂಟೆ ನೀರಿದೆ, ವೈಫೈ ಇದೆ. ಆಮೇಲೆ 3 ಹೊತ್ತು ಬೆಳಗ್ಗೆ ಆಯ್ತು. ಬ್ರೇಕ್ಫಾಸ್ಟು, ಮಧ್ಯಾಹ್ನ ರಾತ್ರಿ ಊಟ. ಯಾರಾದ್ರೂ ವರ್ಕಿಂಗ್ ಇರೋರು ಇರ್ತಾರ, ಬರೀ ಕಾಲೇಜ್ ಸ್ಟೂಡೆಂಟ್ಸ್? ವರ್ಕಿಂಗ್ ಇರೋರು ಇರ್ತಾರೆ, ಜಾಬ್ ವರ್ಕಿಂಗ್ ಕಾಲೇಜ್ ಇರ್ತಾರೆ. ಓದೋರು ಇದ್ದಾರೆ. ಕಾಲೇಜ್ಗೆ ಹೋಗೋರಿದ್ರೆ ಕೆಲವ್ರು ಏನ್ ಮಾಡ್ತಾರೆ, ಹೋಗುವಾಗ ಬೆಳಿಗ್ಗೆ ಬೇಗ ಹೋಗ್ತಾರೆ, ಮಧ್ಯಾಹ್ನ ಊಟಕ್ಕೆ ಟಿಫಿನ್ ಬರಲ್ಲ. ಬಾಕ್ಸ್ ಕಟ್ಟಿ ಕೊಡ್ತೀವಿ. ಅವ್ರಿಗೆ ನೀವು ಟಿಫಿನ್ ಬಾಕ್ಸ್ ಬಾಕ್ಸ್ ಕಟ್ಟಿ ಕೊಡ್ತೀವಿ. ನೀವು ಕಟ್ಟಿ ಕೊಡ್ತೀರಿ. ಹ್ಮ್. ಈಗ ಇಷ್ಟು ವರ್ಷದಲ್ಲಿ ನಿಮ್ಮ ಅನುಭವ ಏನು? ಪಿ ಜಿ ಮಾಡಿದ್ರಿ, ಈಗ 16 ವರ್ಷದಿಂದ ನೀವು ಪಿ ಜಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಹ್ಮ್. 16 ವರ್ಷದಿಂದ ಮಕ್ಕಳ ಜೊತೆ ಒಡನಾಟ, ಹುಡುಗಿಯರು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲಾರ ಜೊತೆನೂ ಅಡ್ಜಸ್ಟ್ ಆಗ್ಬೇಕಾಗತ್ತೆ ನೀವು. ಹ್ಮ್. ಹೇಗಿದೆ ನಿಮ್ದು ಅದು ಅನುಭವ? ಅನುಭವ ಭಾಳ ಚೆನ್ನಾಗಿದೆ. ಹ್ಮ್. ಏನೋ ಟೆನ್ಷನ್ ಇರೋದಿಲ್ಲ, ಅವ್ರ ಹ್ಮ್. ಜೊತೆ ಆರಾಮ್ ಇರ್ತೀವಿ, ಹ್ಮ್. ನಕ್ಕೊಂತ ಮಾತಾಡ್ಕೊಂತ. ಹ್ಮ್. ಹ್ಮ್. ಎಲ್ಲ ಜನ ಹುಡುಗರ ಹಿಂಗೆ ಜೊತೆಲಿ. ಬರ್ತಿರ್ತಾರ, ಹೋಗ್ತಿರ್ತಾರ, ಬರೋ ಮುಂದೆ ಖುಷಿ ಆಗ್ತೈತಿ, ಮತ್ತು ಅವ್ರು ಹೋಗೋ ಮುಂದೆ ಸ್ವಲ್ಪ ಬೇಜಾರಾಕೈತಿ. ಬೇಜಾರಾಕತಿ. ಹಾಂ. ಒಂದು ಅಷ್ಟು ದಿವಸ ನಿಮ್ಮಲ್ಲಿದ್ದು ಬಿಟ್ಟು ಹೋಗೋ ಒಡನಾಟದ ಬಾಂಧವ್ಯ ಒಂದು ದೂರ ಆಗ್ತಾ ಇದ್ರೆ, ಒಂದು ಬಿಸ್ನೆಸ್ ಲೆಕ್ಕಕ್ಕೆ ನೋಡಿದಾಗ ಒಂದು ಸೀಟ್ ಖಾಲಿ ಖಾಲಿ ಆಯ್ತಲ್ಲ ಅಂತ ಅದು ಒಂದು ನೋವು. ಹಾ. ಹಾಂ. ಹೇಗೆ ನೀವು ಚಾಲೆಂಜಸ್ ಎಲ್ಲ ಹೆಂಗೆ ಎದುರಿಸ್ತೀರಿ? ಏನೋ ಒಂದು ಭಾಳ ತೊಂದರೆ ಆಗ್ತೈತಿ. ಹ್ಮ್. ಮೊದ್ಲು ಇದ್ದಂಗಿಲ್ಲ ಇವಾಗ. ಹ್ಮ್. ಸ್ವಲ್ಪ ಭಾಳ ರಿಸ್ಕ್ ಆಕೈತಿ. ಹ್ಮ್. ನೀವು ಮಾತಾಡ್ರಿ, ಮತ್ತೆ ನಿಮಗೇನು ಅನುಭವ ಐತಿ? ಮಕ್ಳು ಹೆಂಗೆ ಬರ್ತಾರೋ? ಮಕ್ಕಳು ಮೊದಲು ಎಲ್ಲ ಚೆನ್ನಾಗಿತ್ತು. ಹ್ಮ್. ಮೊದಲೆಲ್ಲ ಕೇಳ್ತಿದ್ರು, ಮಾಡ್ತಿದ್ರು. ಹ್ಮ್. ಇವಾಗ ಒಂದ್ ಸ್ವಲ್ಪ ಪಿ ಜಿ ಭಾಳ ಆಗಿದಾವಲ್ಲ, ಏನು ಅನ್ನಂಗಿಲ್ಲ ಅವ್ರಿಗೆ, ಏನು ಇದು ಮಾಡಂಗಿಲ್ಲ, ಸ್ಟ್ರಿಕ್ಟ್ ಇಡಂಗಿಲ್ಲ. ಹಾ. ಬೇಗ ಬರ್ರಿ ಅನ್ನಂಗಿಲ್ಲ. ಹ್ಮ್. ಹ್ಮ್. ಹೌದು. ಈಗ ನೀವು ಹೆಣ್ಣು ಮಕ್ಕಳದ್ದು ಪಿ ಜಿನೇ ಮಾಡ್ತೀರಾ ಅಂದಾಗ ಇದು ದೊಡ್ಡ ಚಾಲೆಂಜ್ ನಿಮಗೂ. ಯಾಕಂದ್ರೆ ಎಲ್ಲ ಬೇರೆ ಬೇರೆ ಊರಿಂದೆಲ್ಲ ಬಂದಿರ್ತಾರೆ. ಹೌದು. ನಿಮ್ದು ಪಿ ಜಿ ಟೈಮಿಂಗ್ ಹೆಂಗ್ ಇಡ್ತೀರಿ ನೀವು? ನಾವು ಮತ್ತೆ ಆ ಟೈಮಿಂಗ್ ಒಳಗಡೆನೆ ಬರ್ತಾರ? ಬರ್ತಾರ 8:30 ಒಳಗೆ ಅಂತ ಹೇಳಿರ್ತೀವಿ, ಹಾ. ಬರ್ತಾರ. ಹ್ಮ್. ಅಕಸ್ಮಾತ್ ಲೇಟ್ ಆತಂದ್ರೆ ಫೋನ್ ಹಚ್ತಾರ, ಫೋನ್ ಮಾಡಿ ಹೇಳ್ತಾರೆ. ಫೋನ್ ಮಾಡಿ ಹೇಳ್ತಾರೆ. ಇವಾಗ ಕೆಲವರು ವರ್ಕಿಂಗ್ ಇರೋರಿಗೆ ಕೆಲವರು ನೈಟ್ ಡ್ಯೂಟಿ ಇರ್ತೈತಿ, ಅಂಥವ್ರಿಗೆ ನಾವು ತಗೊಂತೀವಿ. ಅವ್ರಿಗೆ ಟೈಮ್ ನೋಡಿರ್ತೀವಿ, ಅವಾಗ ಒಳಗೆ ಕರ್ಕೊತೀವಿ. ಆ ಟೈಮ್ ಅವರು ಫೋನ್ ಹಚ್ತಾರೆ, ನಾ ಬಿಟ್ಟೆ, ನಾ ಬರ್ತಾ ಇದ್ದೇನೆ, ಈಗ ಬಂದೆ ಅಂತೇಳಿ, ಅವಾಗ ಬಾಕ್ಲ ತೆಗಿತೀವಿ. ರಾತ್ರಿ ಎಷ್ಟೊತ್ತಾದ್ರೂ ನೀವು ಬಾಕ್ಲ ತೆಗಿತೀವಿ. ಊಟನೂ ಇಡ್ತೀವಿ ಅವ್ರಿಗೆ. ಅವ್ರಿಗೋಸ್ಕರ ನೀವು ಊಟನೂ ಊಟನೂ ಇಟ್ಟಿರ್ತೀವಿ. ಹ್ಮ್. ಅವ್ರ ಅನುಕೂಲ ಐತಿ ಇಲ್ಲ ಅಂತೇಳಿ ಬಂದಿರ್ತಾರ ನಮ್ಮ ಹತ್ರ. ಮತ್ತು ನಾವು ಅನುಕೂಲ ಮಾಡ್ಕೊಡ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಈಗ ನೀವು ಪಿ ಜಿ ಹುಡುಗಿರೆಲ್ಲ ಕಾಮನ್ ಆಯ್ತು. ಈಗ ನೀವು ಪಿ ಜಿ ಹುಡುಗಿರೆಲ್ಲ ಬಂದಿರ್ತಾರೆ, ನೀವು ಊಟ ತಿಂಡಿ ಎಲ್ಲ ಮಾಡ್ತೀರಿ. ಈಗ ಕೆಲವೊಂದು ಸ್ಪೆಷಲ್ ನಿಮ್ಮಲ್ಲಿ, ನಾನು ಪಿ ಜಿ ಇದ್ದಾಗ ಹಿಂಗೆ ಹುಡುಗಿರ ಜೊತೆ ಹೆಂಗೆ ಬಾಂಧವ್ಯ, ನೀವು ಯಾವ ಥರ ಅದನ್ನು ಬೆಳೆಸ್ಕೋತೀರಿ ಮಕ್ಕಳ ನಾವು ಜೊತೆ? ಮಕ್ಕಳ ಜೊತೆ ಮನೆಯಲ್ಲಿ ಹೆಂಗೆ ಮಕ್ಕಳು ಇರ್ತಾರೆ ಆ ಟೈಪ್ ನಾವು ಅವ್ರ ಜೊತೆ ಇರ್ತೀವಿ. ಅವ್ರಿಗೆ ಹಬ್ಬ ಹುಣ್ಣಿಮೆಗೆ ಎಲ್ಲರೂ ಕೂಡ ಮಾಡ್ತೀವಿ. ಒಂದು ಶಂಕರಮಣ ಬರಲಿ, ಎಲ್ಲರೂ ಊಟ ಕಟ್ಕೊಂಡು ಎಲ್ಲರೂ ಒಂದು ಇದಕ್ಕೆ ಹೋಗ್ತೀವಿ, ಹೊರಗಡೆ ಹೋಗಿ ಎಲ್ಲರೂ ಕೂಡ ಊಟ ಮಾಡಿ ಮಜಾ ಮಾಡಿಕೊಂಡು. ಅಂದ್ರೆ ನೀವೆಲ್ಲ ಪಿ ಜಿ ಪಿ ಜಿ ಹುಡುಗರು ಎಲ್ಲರನ್ನೂ ಕಟ್ಕೊಂಡು ಹೋಗಿರ್ತೀವಿ. ಅಡುಗೆ ಎಲ್ಲ ಮಾಡ್ಕೊಂಡು ನಾವು ಮಾಡ್ಕೊಂಡು ಎಲ್ಲರೂ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಖುಷಿ ಆಕೈತೆ ಅವ್ರಿಗೂ. ಎಲ್ಲರೂ ಕೂಡ ಹೋಗಿ ನೀವು ಎಲ್ಲ ಒಂದ್ ಕಡೆ ಹೋಗಿ ಊಟ ಮಾಡಿ ಮಾಡಿ ಮತ್ತೆ ಸಾಯಂಕಾಲ ವಾಪಸ್ ಅವ್ರನ್ನ ಕರ್ಕೊಂಡು ಬರ್ತೀರಿ.
ಈ ಅನುಭವ ಹೆಂಗ್ ಅನ್ಸುತ್ತೆ ಮಕ್ಕಳ ಜೊತೆ? ಭಾಳ ಖುಷಿ ಆಗ್ತೈತೆ ಅವ್ರಿಗೆ. ಹ್ಮ್. ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಮನೆಯಲ್ಲಿ ಸಹ ಮಾಡಿರ್ತೀವಲ್ಲ ಹ್ಮ್ ಹ್ಮ್ ವರ್ಷ ವರ್ಷ ಆ ಟೈಪ್ ಅನಿಸ್ತೈತೆ ಅವ್ರಿಗೆ. ಯಾಕಂದ್ರೆ ನಾನ್ ಹ್ಮ್. ಕೇಳಿರೋ ಮಟ್ಟಿಗೆ ಸ್ವಲ್ಪ ಪಿ ಜಿಲೆಲ್ಲ ಹಿಂಗ ಹುಡುಗಿರನ್ನ ಕರ್ಕೊಂಡು, ಯಾಕೆ ಅದೊಂದು ಜವಾಬ್ದಾರಿನೂ ಆಗತ್ತದ. ಹೌದು. ಹುಡುಗಿರಂದ್ರೆ ಹುಡುಗಿರ, ಹ್ಮ್. ಚಿಕ್ಕ ಮಕ್ಳಿರ್ಲಿ ದೊಡ್ಡವ್ರಿರ್ಲಿ, ಅವ್ರು ಎಷ್ಟೇ ಹ್ಮ್. ನಾಲೆಜ್ ಅವ್ರು ಇದ್ರು ಅವ್ರಿಗೆ ಏನಾದ್ರು ಅವ್ರ ಬಗ್ಗೆ ನೀವು ಅವ್ರ ತಂದೆ ತಾಯಿಗೆ ಉತ್ತರ ಕೊಡೋದಕ್ಕೆ ನೀವು ಜವಾಬ್ದಾರಾಗಿರ್ತೀರಿ. ಹೌದು. ಅಂತ ಸಮಯದಲ್ಲಿ ನೀವು ಅವ್ರನ್ನೆಲ್ಲಾರು ಒಂದ್ ಕಡೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀರಂದ್ರೆ ಅವಾಗ ಮಕ್ಕಳಿಗೆ ಏನ್ ಅನ್ಸುತ್ತೆ ನಿಮ್ ಖುಷಿ ಪಿ ಜಿಲಿ ಪಡ್ತಾರೆ. ಇರತಕ್ಕಂತ ಭಾಳ ಹುಡುಗಿಗೆ? ಖುಷಿ ಪಡ್ತಾರೆ. ಯಾಕಂದ್ರೆ ಹಾ. ಬೇರೆ ಎಲ್ಲೂ ನಾನು ಮತ್ತೆ ಎಲ್ಲೇ ಹೋಗೋಣ, ಪಾರ್ಕಿಂಗ್ ಹೋಗೋಣ, ಹಂಗೆಲ್ಲ ಸೂಟಿ ರಜಾ ಇದ್ದಾಗ ಹ್ಮ್ ದೂರ ಎಲ್ಲಾರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಾರ, ಹ್ಮ್ ಹೋಗಿ ಬರ್ತೀವಿ. ಹ್ಮ್ ಹಂಗೆಲ್ಲ ಖುಷಿ ಪಡ್ತಾರೆ. ಹಂಗೆಲ್ಲ ಖುಷಿಯಾಗಿ ಹಾ ಹಾ ಇಟ್ಕೋತೀರಿ ನೀವು. ಹಾ ಹಾ ಈಗ ಹಂಗಿದ್ಮೇಲೆ ಆ ಸ್ಟ್ರಿಕ್ ಮಕ್ಕಳು ಹಾಸ್ಟೆಲ್ ನಿಮ್ಮನ್ನ ಗತೆ, ಹಾಸ್ಟೆಲ್ ಗತೆ ಸ್ಟ್ರಿಕ್ ಅಂತೇಳಿ ಅಲ್ಲ, ಹ್ಮ್ ಅವ್ರ ಮಕ್ಳ ಗತೆನ ನೋಡ್ಕೊಂಡು ಹೋಗ್ತೀವಿ. ಹ್ಮ್ ಅವ್ರು ಹೇಳಿರೋ ಟೈಮಿಗೆ ಹೌದು. ಒಳಗಡೆನೂ ಬರ್ಬೇಕು, ಬರ್ತಾರೆ. ಹಾ. ಜೊತೆಗೆ ಎಲ್ಲಾರು ಹ್ಮ್. ಹೋಗ್ಬೇಕಾದ್ರೆ ಜೊತೆಲಿ ನೀವು ಕರ್ಕೊಂಡು ಹೋಗ್ತೀರಿ. ಹೌದೌದು. ಹೌದು. ಹ್ಮ್ ನಿಮಗೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ? ಯಾಕಂದ್ರೆ ಈಗ ಅವ್ರು ನೀವು ಕರ್ಕೊಂಡು ಹೋಗೋದು ಬರೋದು ಮತ್ತೆ ಬಂದ ತಕ್ಷಣ ಸಾಯಂಕಾಲ ಮತ್ತೆ ಅವ್ರಿಗೆ ಅಡಿಗೆ ಊಟ ಆಗ್ಬೇಕು. ಹೌದು, ಮಾಡ್ತೀವಿ ಹಾ ಮಾಡ್ತೀವಿ. ಅದೆಲ್ಲ ನೀವು ಖುಷಿ ಅಷ್ಟು. ಪಡ್ತಾರೆ ಇನ್ನೇನು ಮಕ್ಕಳು. ಹ್ಮ್ 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 ಹ್ಮ್. ಮತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಈಗ 30 ಜನ ಮಕ್ಕಳಿಗೆ ಅಂದ್ರೆ ನೀವು ಒಬ್ರೇ ಮಾಡ್ತೀರಾ ಇಲ್ಲ ಇಲ್ಲ, ಕೆಲ್ಸದವ್ರನ್ನೂ ಇಟ್ಕೊಂಡಿದ್ದೀವಿ. ನೀವು ಕೆಲಸವ್ರನ್ನ ಇಟ್ಕೊಂಡಿರಿ? ಅವರು ಚಲೋ ಮಾಡ್ತಾರ ಕೆಲ್ಸದವ್ರು, ಹ್ಮ್ ಬಂದ್ ಮಾಡಿ ಹೋಗ್ತಾರ. ಕೆಲಸ ನಿಮ್ಗೆ ಈ ಚಾಲೆಂಜಸ್ ಏನ್ ಬರುತ್ತೆ ಈಗ ಪಿ ಜಿಯಲ್ಲಿ? ಯಾವತ್ತೋ ಒಂದಿನ ಕೆಲಸವ್ರು ಬರ್ಲಿಲ್ಲ, ಈ ತರ ಏನಾದ್ರು ಸ್ವಲ್ಪ ಚಾಲೆಂಜಸ್ ಹಂಗೆ ಬರುತ್ತಾ? ಒಂದ್ ತೊಂದರೆ ಸ್ವಲ್ಪ ಆಗಿದ್ದು ಅಂತ? ತೊಂದರೆ ಆಗ್ತೈತಿ, ಮಾಡ್ಕೊಂತೀವಿ. ಅತ್ತಿ ಸೊಸಿ ಕೂಡಿ ಮಾಡ್ತೀವಿ. ನಿಮ್ ಸೊಸೆನು ನಿಮ್ ಹಾ, ಜೊತೆ ಕೈ ಕೈ ಜೋಡಿಸ್ತಾರೆ? ಜೋಡಿಸ್ತಾರೆ, ಹಾ ಹಾ ಮಾಡ್ಕೊಂತೀವಿ. ಈಗ ಒಬ್ಬ ಮನೆಯಲ್ಲಿ ಎಲ್ಲಾರು ಸಪೋರ್ಟ್ ಹೆಂಗಿದೆ? ಚೆನ್ನಾಗೈತಿ. ಹಾ ಮಗನೂ ನಿಂದಿರ್ತಾನೆ, ಸೊಸಿನೂ ನಿಂದಿರ್ತಾಳ. ಹಾ ನಾವು ಎಲ್ಲರೂ ನಿಂತ್ಕೊಂಡು ಮಾಡ್ಕೊಂತೀವಿ. ಹ್ಮ್ ನಮ್ಗದು ಇದು ಬರೋದಿಲ್ಲ, ಟೆನ್ಷನ್ ಬರೋದಿಲ್ಲ. ಟೆನ್ಷನ್ ಎಲ್ಲರೂ ಬರ. ಕೂಡ ಮಾಡ್ತೀವಿ. ಹಾ 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 ಹ್ಮ್. ಸೊಸೆ ಮಗ ಕೂಡ ಇಬ್ರು ಪಿ ಜಿಲಿ ನಿಮ್ಗೆ ಹೆಲ್ಪ್ ಆಗ್ತದೆ. ಇನ್ವಾಲ್ವ್ ಆಗ್ತಾರೆ. ಮತ್ ಹ್ಮ್. ಸೊಸೆ ಬೇರೆ ಕೆಲ್ಸಕ್ಕೆ ಹೋಗ್ತಾರ? ಹೋಗ್ತಾರ, ಅವರು ಹೋಗ್ತಾರ, ಹೋದ್ರು ಬಂದ್ ಮಾಡ್ಕೊಂಡು ಹೋಗ್ತಾರ. ಹ್ಮ್. ಬಂದೆಲ್ಲ ಸೇರಿ ಎಲ್ಲ ಅವ್ರ. ಸೇರ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಈ ಪಿ ಜಿ ಮಾಡಿರೋದ್ರಿಂದ ನಿಮಗೇನಾದ್ರೂ ಸಹಾಯ ಆಗಿದೆಯಾ? ಆಗಿದೆ. ಹಾ ಹೇಳ್ರಿ ಭಾಳ ಅದ್ನ. ಹೆಲ್ಪ್ ಆಗಿದೆ. ಹ್ಮ್ ಹ್ಮ್. ಇದರ್ಲಿಂದ ನಮ್ಮ ಮಕ್ಕಳ ಮದ್ವಿನೂ ಆಯ್ತು. ಪಿ ಹ್ಮ್. ಜಿ ಮಾಡ್ಕೊಂಡು ನಿಮ್ ಮಕ್ಕಳ ಮಕ್ಕಳ ಮದ್ವಿನೂ ಓದು ಮಾಡಿದ್ವಿ, ಮದುವೆ ಓದು ಎಲ್ಲ. ಎಲ್ಲ ಆಯ್ತು. ಹಾ 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 ಮಗಳದು ಆಯ್ತು, ಮಗಂದು ಆಯ್ತು. ಹ್ಮ್ ಹ್ಮ್. ಇವಾಗ ನೀವು ಇಷ್ಟು ವರ್ಷದಿಂದ ನೀವು ಪಿ ಜಿ ಮಾಡ್ತಾ ಇದ್ದೀರಾ, ಈಗ 16 ವರ್ಷದಿಂದ ನೀವು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಂದಾಗ ಮಧ್ಯದಲ್ಲಿ ಒಂದು ಕೋವಿಡ್. ಸಮಸ್ಯೆ ಆಯ್ತು, ಕರೋನಾ ಹೌದು. ಎಲ್ಲ ಬಂತು. ಆ ಹೌದು. ಕರೋನಾ ಬಂದಾಗ ಹೆಂಗೆ ಏನ್ ತುಂಬಾ ಫೀಲ್ ಕಷ್ಟ ಆಯ್ತು? ಆಯ್ತು. ಹ್ಮ್ ಹುಡುಗರು ಹೊರಗೆ ಒಂದು ಸ್ವಲ್ಪ ಜನ ಇಲ್ಲೇ ಉಳ್ಕೊಂಡ್ಬಿಟ್ರು. ಅವ್ರಿಗೂ ಊಟ ಅದು ಎಲ್ಲ ಕೊಟ್ವಿ. ಹ್ಮ್ ಅವ್ರನ್ನ ಹೊರಗೆ ಬರ್ಸ್ಕೊಡ್ಲಿಲ್ಲ, ಅಲ್ಲೇ ಇದ್ರು ಹ್ಮ್ 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 ರೂಮಲ್ಲಿ. ಒಂದು ಸ್ವಲ್ಪ ತ್ರಾಸು ಭಾಳ ಆಯ್ತು. ಹ್ಮ್ ಆಮ್ಯಾಗೆ 2 ಪಿ ಜಿ 3 ಪಿ ಜಿ ತೆಗೆದುಬಿಟ್ವಿ. ಅಂದ್ರೆ ಎಷ್ಟು ಪಿ ಜಿ ಇತ್ತು ನಿಮ್ದು? ನಮ್ಮದು 4 5 ಇದ್ವು, ತೆಗೆದುಬಿಟ್ವಿ ಅದನ್ನು. 5 ಪಿ ಜಿ ಮಾಡಿದ್ರಿ? ಸೊ ತೆಗೆದ್ವಿ. ಕರೋನಾ ಟೈಮಲ್ಲಿ 3 ಪಿ ಜಿ. ಪಿ ಜಿ ತೆಗೆದುಬಿಟ್ವಿ. ಹ್ಮ್ 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 ತೆಗೆದ್ವಿ. 5 ಪಿ ಜಿನೂ ನೀವು ಮೇಂಟೈನ್ ಮಾಡ್ತಿದ್ರಿ? ಮಾಡ್ತಿದ್ವಿ. ನಾವು ಮೊದಲಿಂದ ರೂಢಿ ಇತ್ತಲ್ಲ, ಹಾ ಮಾಡ್ಕೊಂಡು ಹೋಗ್ತಿದ್ವಿ. ಅಂದ್ರೆ ಹೇಗ್ ಮಾಡ್ತೀರಿ ನೀವು? ಒಂದೇ ಕಡೆ ಅಡಿಗೆ ಮಾಡಿ ಹಾ, ಎಲ್ಲ ಕಡೆ ಒಂದೇ ಕಡೆ ಮಾಡಿ ಎಲ್ಲ ಕಡೆ ಕೊಡ್ತಿದ್ವಿ. ಎಲ್ಲ ಇನ್ ಟೈಮಲ್ಲಿ ಅವ್ರ ಹೌದು. ಹೌದು. ಟೈಮಿಂಗಿಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೂಡ. ಹೌದು. ಯಾಕಂದ್ರೆ ಇದು ಅಷ್ಟು ಸುಲಭದ ಹಾ. ಮಾತಲ್ಲ. ನಮ್ಮ ಮನೇಲೆ 4 ಜನ ಯಾರೋ ವರ್ಕಿಂಗ್ ಹೊರಗಡೆ ಹಾ. ಹೋಗ್ತಾರಂದ್ರೆ ಎಲ್ಲರಿಗೂ ಅವ್ರವ್ರ ಟೈಮಿಂಗ್ ಅವ್ರವ್ರು ಮಾಡೋದು ಕಷ್ಟ ಹ್ಮ್. ಆಗತ್ತೆ. ಆದ್ರೆ 5 ಪಿ ಜಿ ಅಂತಂದ್ರೆ ನಾವು ನಿಮಗೆ ಖುಷಿಲೇ ಮಾಡ್ತಿದ್ವಿ ಸುಮಾರು ಇದನ್ನ. ಒಂದು 100 ಜನ, ಎಲ್ಲರೂ ಹೆಲ್ಪ್ ಇದ್ರಲ್ಲ, 100 ಮನ್ಯಾಗೂ ಮಕ್ಕಳಾರು ಹೆಲ್ಪ್ ಆಗ್ತಾರೆ. ಮಾಡ್ತಿದ್ರು. ಹ್ಮ್ ಒಂದು 100 ಮಂದಿದ್ ಅಡಿಗೆ ಆಗ್ಬೇಕು, ಹ್ಮ್. ಮನೆಯವ್ರದ್ದಾಗ್ಬೇಕು, ಹ್ಮ್. ಎಲ್ಲ ಕೂಡ ನೀವು ಮಾಡ್ಕೊಂಡು ಮಾಡ್ಕೊಂಡು ಬಂದ್ರಿ. ಹೋಗ್ತೀವಿ. ಸೊ ಈಗ ಕರೋನಾ ಟೈಮಲ್ಲಿ ನೀವು ಅದನ್ನ 3 ಪಿ ಜಿನೂ ಕ್ಲೋಸ್ ಮಾಡಿದ್ರಿ. ಅವಾಗ ಹೆಂಗಿತ್ತು ಚಾಲೆಂಜ್? ಹೆಂಗ್ ನೀವು ತುಂಬಾ ಕಷ್ಟ ಆಯ್ತು. ಎದುರಿಸಿದ್ರಿ? ತುಂಬಾ ಕಷ್ಟ ಆಯ್ತು. ಹ್ಮ್ ಅಲ್ಲಿ ಇಲ್ಲಿ ಇಸ್ಕೊಂಡ್ವಿ, ಮಾಡಿದ್ವಿ. ಹ್ಮ್ ಏನು ಮತ್ತೆ ಪಾಪ ಹುಡುಗರಿಗೆ ಹೊರಗೆ ಹೋಗೋಕ್ಕಾಗಲಿಲ್ಲ, ದೂರ ಇದ್ದವರು ಹ್ಮ್ ಇಲ್ಲೇ ಉಳ್ಕೊಂಡ್ಬಿಟ್ರು. ಹ್ಮ್ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಹ್ಮ್ ಹ್ಮ್ ಹ್ಮ್. ಯಾಕಂದ್ರೆ ಅವ್ರು ಇದಾರೆ ಅಂದ್ರೆ ನೀವು ಊಟ ತಿಂಡಿ ಅವ್ರಿಗೆ ಆಮೇಲೆ ಕೊಡ್ಲೇಬೇಕು. ಸ್ವಲ್ಪ ಜನ ಒಳಗಡೆ ಇದ್ದವ್ರಿಗೆ ಊಟಕ್ಕೆ ತ್ರಾಸಾಗಿತ್ತು, ಅವ್ರಿಗೆ ಹೋಗಿ ಊಟ ಕೊಟ್ಟು ಬಂದ್ವಿ. ಬೇರೆ ಕಡೆ ಪಿ ಬೇರೆ ಜಿ ಕಡೆನೂ ಇದ್ದಾಗ. ಕೊಟ್ಟು ಬಂದ್ವಿ. ಹಾ 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 ಫೋನ್ ಹಚ್ಚಿ ಹಚ್ಚಿ ಕೇಳಿದ್ರು, ನಮ್ಗೆ ಊಟ ಕೊಡ್ತೀರೇನೋ ನಮ್ಗಂತೇಳಿ ಕೊಟ್ಟು ಬಂದ್ವಿ ಹೋಗಿ. ಹಾ 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 ಅಂದ್ರೆ ಪಿ ಜಿ ಅವರಿಗೆ ಅಥವಾ ಹೊರಗಡೆ ಅವ್ರಿಗೆ? ಹೊರಗಡೆ ಇವ್ರಿಗೆ. ಪಿ ಜಿ ಬಿಟ್ಟು ಬೇರೆದವ್ರಿಗೆ ಹೊರಗಡೆ ಅವ್ರಿಗೆಲ್ಲರಿಗೂ ಕೂಡ ನೀವು ಕೊಟ್ವಿ. ಊಟ ಎಲ್ಲ ಹ್ಮ್. ಕೊಟ್ರೆ ಅವಾಗ ಹಂಗಾರ ಬಿಸ್ನೆಸ್ ನಿಮ್ದು ಸ್ವಲ್ಪ ಓಕೆ. ಉತ್ತಮ. ಉತ್ತಮ ಇತ್ತು. ಸ್ವಲ್ಪ ಮತ್ತೆ ಕರೋನಾ ಹೊರಗಡೆ ಕೊಡ್ತಿದ್ವಲ್ಲ, ಹಾ ಹಾ ಸ್ವಲ್ಪ ಎಷ್ಟು ಅನುಕೂಲ ಆಯ್ತು. ಹಾ ತೀರಾ ಪಿ ಜಿ ಏನೂ ಇಲ್ಲ ಅಂದಿದ್ರೆ ನಮ್ಗೆ ಭಾಳ ತ್ರಾಸಾಕಿತ್ತು. ಹಾ ಹಾ ಹಾ. ಹ್ಮ್. ಯಾಕಂದ್ರೆ ಪಿ ಜಿ ಬಾಡಿಗೆ ತೆಗಿಬೇಕು, ಕರೆಂಟ್ ಹೌದು. ಬಿಲ್ ತೆಗಿಬೇಕು, ರೇಷನ್ ಬಿಲ್ ಹ್ಮ್. ತೆಗಿಬೇಕು. ಹೊರಗಡೆ ಅಲ್ಲೆಲ್ಲೇ ಊಟ ಕೇಳ್ತಿದ್ರಲ್ಲ, ಹ್ಮ್ 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 ನಾಷ್ಟ ಊಟ ಕೊಡ್ತಿದ್ವಿ. ನೀವು ಅವ್ರಿಗೆಲ್ಲ ಹ್ಮ್. ಒಯ್ದಲ್ಲೇ ಹೌದೌದು. ಹ್ಮ್. ಕೊಡ್ತಿದ್ರಿ.
ಅಂದ್ರೆ ಅವ್ರದ್ದೇ ನೀವು ಟೈಮಿಂಗ್ ಹಿಂಗೆ ಇಟ್ಕೊಂಡಿದ್ರೆ, ಯಾಕಂದ್ರೆ ಸ್ಟ್ರಿಕ್ಟ್ ಇತ್ತಲ್ಲ, ಇಷ್ಟೊತ್ತಿಂದ ಅಷ್ಟೊತ್ತರೆಗೆ ಅಡ್ಡಾಡೋದು, ಆಮೇಲೆ ಅಡ್ಡಾಡೋಂಗಿಲ್ಲ ಎಲ್ಲ ಬೆಳಿಗ್ಗೆ ಇತ್ತು. ಕೊಡ್ತಿದ್ವಿ, ಮಧ್ಯಾಹ್ನ ಕೊಡ್ತಿದ್ವಿ, ಬಂದು ತೊಗೊಂಡು ಹೋಗಿದ್ರು. ಹ್ಮ್ ಹೊರಗಡೆ ನಿಂದ್ರೋರು ಗಾಡಿ ಹ್ಮ್ ತೊಗೊಂಬಂದು. ಹ್ಮ್ ನಾವು ಆ ಟೈಮ್ಗೆ ಕಟ್ಟಿ ಕೊಟ್ಬಿಡ್ತಿದ್ವಿ. ಹ್ಮ್ 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 ಹ್ಮ್. ಒಂದು ಎಷ್ಟೋ ಉದ್ಯೋಗಗಳನ್ನ ಹೆಣ್ಮಕ್ಳು ಮಾಡ್ತಾರೆ ಅಂದ್ರೂ ಈ ಪಿ ಜಿ ಮಾಡುವಂಥ ಉದ್ಯೋಗ ಏನಿದೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಎಲ್ಲೆಲ್ಲಿಂದೋ ಯಾವ್ಯಾವುದೋ ಊರಿಂದ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿರ್ತಾರೆ. ಹೌದು ಸೊ ಬರುವಾಗ ಕೆಲವೊಂದು ಮಕ್ಕಳು ತಂದೆ ತಾಯಿ ಜೊತೆಲಿ ಬಂದಿರ್ತಾರೆ, ಇನ್ನು ಮಕ್ಕಳು ಇನ್ಯಾರ್ದೋ ಜೊತೆಲಿ ಬರ್ತಾರೆ, ಬಂದು ಇಲ್ಲೆಲ್ಲ ಜಾಯ್ನ್ ಆಗಿರ್ತಾರೆ. ಆದ್ರೆ ಆ ಹುಡುಗಿರಿಗೆ ಏನೇ ಸಮಸ್ಯೆ ಆದ್ರೂ ಉತ್ತರ ಕೊಡಬೇಕಾಗಿರೋದು ಪಿ ಜಿ ನಾವೇ. ಮಾಲೀಕರ ಜವಾಬ್ದಾರಿ ಹೌದು ಆಗಿರುತ್ತೆ. ಹೌದು ಆಮೇಲೆ ನೀವು ಎಷ್ಟೇ ಚೆನ್ನಾಗಿರೋ ಊಟ ಕೊಟ್ರು ಕೆಲವೊಂದ್ಸರಿ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ, ಇವರು ಹಾಂ ಎಲ್ಲಾರನ್ನೂ ಮೆಂಟ್ಕೊಂಡು ಇವರು 16 ವರ್ಷದಿಂದ ಈ ಒಂದೇ ಪ್ಲೇಸಲ್ಲಿ ಪಿ ಜಿಯನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಇದು ತುಂಬಾ ದೊಡ್ಡ ಚಾಲೆಂಜ್ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ನಾನು. ಹೌದು ರೀ ಹೌದು ಇವಾಗ್ಲೂ ಕೂಡ ನೀವು ಪಿ ಜಿ ಮಾಡ್ತಾ ಇದ್ದೀರಾ? ಹೌದು ಮಾಡ್ತಾ ಇದ್ದೀವಿ. ಇವಾಗ ಹೇಗೆ ನಡೀತಾ ಇದೆ? ಇವಾಗ ಮೊದ್ಲಿನಷ್ಟಲ್ಲ, ಸ್ವಲ್ಪ ಹಾ, ಹಂಗೆ. ಇವಾಗೆಲ್ಲ ಹಾಂ ತುಂಬಾ ಅದು ಪಿ ಹೌದು ಜಿಗಳಾಗಿರೋದ್ರಿಂದ. ಅಷ್ಟಕ್ಕಷ್ಟೇ. ನೀವು ಇಷ್ಟು ವರ್ಷದಿಂದ ಪಿ ಜಿ ಮಾಡ್ತಾ ಇದ್ರಿ, ಮಾಡುವಾಗ ನನಗೆ ಇಂಥದ್ದೊಂದು ಸಮಯ ತುಂಬ ಚೆನ್ನಾಗಿರೋ ನೆನಪಿರೋದಿದೆ, ನಂಗೆ ತುಂಬ ಖುಷಿಯಾಗಿರೋ ಸಮಯ ಇದೆ ಅನ್ನೋ ಥರ ಯಾವಾಗ ಆಗಿದೆ ನಿಮಗೆ? ಇವ 10 ವರ್ಷದ ಹಿಂದ್ಗಡೆ ಹ್ಮ್ ಹುಡುಗಿಯರೆಲ್ಲ ಭಾಳ ಬರ್ತಿದ್ರು. ಹಾ ಫುಲ್ ಆಗೋದು. ಆಮೇಲೆ ನಮ್ಮ ಪಿ ಜಿ ಫುಲ್ ಆಗೈತೆ, ಆ ಕಡೆ ಹೋಗ್ರಿ ಅಲ್ಲಿ ಹೋಗ್ರಿ ಅಂತ ಒಂದೊಂದು ಹೆಸರು ಕೊಟ್ಟು ಕಳಿಸ್ತಿದ್ದೆ, ನಂಬರ್ ಕೊಟ್ಟು. ನೀವ ಈಗ ಹೋಗಿ ಹ್ಮ್ ಅವಾಗ ಭಾಳ ಜನ ಇರ್ತಿದ್ರಲ್ಲ, ಖುಷಿ ಆಗೋದು. ಏನೋ ಒಂಥರ ಹ್ಮ್ ಖುಷಿಲೇ ಅಡುಗೆ ಮಾಡೋದು, ಇದು ಮಾಡೋದು. ಇವಾಗ ಅಷ್ಟು ಇಲ್ಲ, ಅಷ್ಟಕ್ಕಷ್ಟೇ ಈಗ. ಹ್ಮ್ ಹ್ಮ್ ಹ್ಞೂ ಹ್ಮ್ ಹ್ಮ್. ಅವಾಗ ಭಾಳ ಖುಷಿ ಆಗೋದು. ಇವಾಗ ಅವಾಗ ಅನ್ಸುತ್ತೆ. ಬರೀ 2700ಕ್ಕೆ ಪಿ ಜಿ ನಡೆಸ್ತಿದ್ದೆ, ಒಬ್ಬೊಬ್ಬರಿಗೆ 2700. ಒಬ್ಬರಿಗೆ ಹಾಂ 2200 2200 ರೂಪಾಯಿ ಬೆಳಗಿನ ಟಿಫಿನ್ನು, ಹಾಂ ಮಧ್ಯಾಹ್ನ ಊಟ, ಹಾಂ ರಾತ್ರಿ ಊಟ, ಅವ್ರಿಗೆ ಇರಾಕೆ. ಅವ್ರಿಗೆ ಇರೋದಕ್ಕೆ ಸ್ನಾನಕ್ಕೆ ಬಿಸಿ ನೀರು, ಹೌದು ಟೀ, ಆಮೇಲೆ ಜೊತೆಗೆ ಅವರು ಸ್ಕೂಲಿಗೋ ಆಫೀಸ್ಗೋ ಎಲ್ಲಿ ಹೋಗೋರಿದ್ರೆ ಬಾಕ್ಸಿಗೆ ಬಾಕ್ಸ್ ಕಟ್ಕೊಡೋದು. ಕಟ್ಟೋದು. ಹಾ ಹಾ ಹಾ. ಇವತ್ತು ಇವತ್ತಿನ ದಿವಸ ಎಷ್ಟು ತಗೋತೀರ? 4800. 4,000. 16 ವರ್ಷದಲ್ಲಿ ಹಾಂ ಕೇವಲ 50% ಮಾತ್ರ ಜಾಸ್ತಿ ಹ್ಞೂ ಆಗಿದೆ ಈಗ. ಆಸರೆ ಅಂದರೆ ಯಾರೋ ಒಂದು ಸ್ವಲ್ಪ ಬಡತನ, ಒಂದು ಸ್ವಲ್ಪ ಹ್ಮ್ ಓದೋಕೆ ತ್ರಾಸಿದ್ದವ್ರಿಗೆ ಭಾಳ ಕಮ್ಮಿ ಮಾಡಿರಿ ಅಂತ ಭಾಳ ಹೇಳ್ಕೊಂಡ್ರೆ, ಅವರು ಓದೋರಲ್ಲ, ಹ್ಮ್ ಸ್ವಲ್ಪ ಕಮ್ಮಿ ಮಾಡ್ತೀನಿ, ಪಾಪ ಅನ್ನಿಸ್ತೈತಲ್ಲ. ಹಾ. ಅವರು ಕಷ್ಟಪಟ್ಟು ತಂದೆ ತಾಯಿ ಭಾಳ ಇದು ಮಾಡ್ತಿರ್ತಾರಲ್ಲ ಅಂತ ಓದೋರಿಗೆ ಒಂದು ನಿಮಗೂ ಸ್ವಲ್ಪ ಹೆಲ್ಪ್ ಕಷ್ಟ ಮಾಡ್ತೀವಿ. ಇದ್ರೂ ಕೂಡ ನೀವು. ಅದ್ರಾಗ ನಾವು ಒಂದಿಷ್ಟು ಹಾ. ಇದು ಮಾಡ್ತೀವಿ. ಇದೇ ತಾಯಿ ಗುಣ ಅಂತ ಹೇಳೋದು. ಹ್ಞೂ ನಮಗೆ ಒಂದ್ ರೊಟ್ಟಿ ಇದ್ರೆ ಇಲ್ಲ ಮಕ್ಕಳಿಗೆ ಹಾಂ ತಿನ್ನಿಸ್ಬಿಟ್ಟು ನಾವು ತಿನ್ನೋದು ಅನ್ನೋದನ್ನೇ ಹೆಣ್ಮಕ್ಳದು ಮತ್ತು ತಾಯಿ ಗುಣ. ಹೌದು ಸೊ ಒಂದು ಪಿ ಜಿ ನಡೆಸೋ ಹೆಣ್ಮಗಳು ಕೂಡ ಒಂದು ತಾಯಿ ರೂಪದಲ್ಲಿ, ಒಂದು ಅನ್ನಪೂರ್ಣೇಶ್ವರಿ ರೂಪದಲ್ಲೇನೆ ಅವರು ನಿಂತಿರ್ತಾರೆ. ಅವ್ರಿಗಿಲ್ಲ ಅಂತಂದ್ರು ಮೊದಲು ಬಂದಿರೋ ಮಕ್ಕಳಿಗೆಲ್ಲ ಕೊಟ್ಟು ಬಿಡಬೇಕು. ಹೌದು ನಮ್ಮ ಮಕ್ಕಳಿಲ್ಲ ಅಂದ್ರೂ ಮೊದಲು ಅವ್ರಿಗೆ ಕೊಡಬೇಕು. ಹೌದು ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಊರೆಲ್ಲ ಬಿಟ್ಟು ಇಲ್ಲಿ ನಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ಹೌದು ಅನ್ನೋ ಉದ್ದೇಶಕ್ಕೆ. ಈಗ ನಿಮ್ಮ ಪಿ ಜಿ ಒಳಗೆ ನೀವು ಎಲ್ಲರ ಜೊತೆ ಒಂದಾಗಿದ್ದೀರಿ. ಹಾಂ ಇವು ಕೆಲವೊಂದು ಪಿ ಜಿ ಒಳಗೆ ಇದ್ದು ಕೆಲವೊಂದು ಹುಡುಗಿರು ಏನಾಗ್ತದೆ, ಬಂದು 2-3 ತಿಂಗಳಿಗೆ ಹೋಗ್ತಾರೆ. ಅವ್ರದ್ದು ಅಷ್ಟೇ ಹಾಂ ಶಾರ್ಟ್ ಕೋರ್ಸ್‌ಗೋ ಏನೋ ಕಾರಣಕ್ಕೆ. ಕೆಲವರು ತುಂಬಾ ದಿವಸ ಇದ್ದು ಬಿಡ್ತಾರೆ. ಒಂದೊಂದು ವರ್ಷಗಟ್ಟಲೆ ಹೌದು. ಇರ್ತಾರೆ. ಅವ್ರ ಜೊತೆಲಿ ಬಾಂಧವ್ಯ ಹೇಗಿದೆ? ಅವ್ರು ಬಿಟ್ಟು ಹೋದ್ಮೇಲೂ ಇನ್ನೂ ಇರುತ್ತಾ ಹೇಗೆ? ಅವರು ಬಿಟ್ಟು ಹೋದ್ಮೇಲೆ ನಮಗೆ ಬೇಜಾರಾಗ್ತೈತಿ. ಆಮೇಲೆ ಅವ್ರ ಕಾಂಟ್ಯಾಕ್ಟ್ ಇರ್ತೈತಿ, ಫೋನ್ ಹಚ್ಚಿರ್ತಾರ, ಹ್ಮ್ ಹೆಂಗೆ ಅಂತೇಳಿ, ಮಿಸ್ ಮಾಡ್ಕೊತಾ ಇದೇವೆ ಆಂಟಿ ಹ್ಮ್. ಅಂಥೇಳಿ ಅವ್ರ ಮನೆ ಬೇಜಾರಾಕೈತಿ ನಮ್ಗೆ. ಕಾರ್ಯಕ್ರಮಕ್ಕೆಲ್ಲ ಎಲ್ಲ ಕರೀತಾರೆ. ಕರೆದಿರ್ತಾರ, ಹೋಗಿರ್ತೀವಿ. ಹಾ. ಅವ್ರ ಮ್ಯಾರೇಜ್ಗೆ, ಇದಕ್ಕೆ, ಮದುವೆಗೆಲ್ಲ ಓಪನಿಂಗಿಗೆ ಹೋಗ್ತೀರಿ. ಎಲ್ಲದಕ್ಕೂ ಹೋಗಿರ್ತೀವಿ. ಹಾ. ತುಂಬ ಜನ ಕರೆದಿರ್ತಾರ. ಇಲ್ಲಿ ಬಿಟ್ಟು ಹೋದವರು ಎಲ್ಲರೂ ಕಾಂಟ್ಯಾಕ್ಟ್ ಅದಾರ. ಹ್ಮ್ 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 ಫೋನ್ ಹಚ್ತಿರ್ತಾರ. ಹ್ಮ್. ಒಂಥರ ತವ್ರ ಮನೆ ಇದ್ದಂಗಿದು. ಬಿಟ್ಟು ಹೋದ ಮಗು ಮುಂದೆ ಬಂದಾಗ ಖುಷಿಲೇ ಇರ್ತೀವಿ ಎಲ್ಲರೂ. ಹ್ಮ್. ಭೇದ ಭಾವ ಇಲ್ದಂಗೆ ಇರ್ತೀವಿ. ಹೌದು. ಜಾತಿ ಅನ್ಕೆ ಯಾವಾಗಲೂ ನಾನು ಏನೂ ಅನ್ಕೊಳ್ಳೋದಿಲ್ಲ. ಹ್ಮ್ ಹ್ಮ್. ಎಲ್ಲರೂ ಒಂದೇ ನಾವು ಅಂತೇಳಿ ಹೌದು ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತೀವಿ. ಹೌದು ಭೇದ ಭಾವ ಮಾಡಲ್ಲ. ನಮ್ಮ ಮಕ್ಕಳಿಗಿಂತ ಹೆಚ್ಚು ನೋಡ್ತೀವಿ. ಹೌದು. ಹಿಂಗಾಗಿ ಅವರು ಹೋಗೋ ಮುಂದೆ ಭಾಳ ಬೇಜಾರಾಕೈತಿ. ಹ್ಮ್ ಅವ್ರಿಗೂ ಬೇಜಾರಾಕೈತಿ, ನನಗೂ ಬೇಜಾರಾಕೈತಿ. ಹ್ಮ್ ಮತ್ತು ಫೋನ್ದಾಗ ಮಾತಾಡೋದು, ಎಲ್ಲರೂ ಕರೆಯೋದು, ಎಲ್ಲರೂ ಹೋಗೋ ಮುಂದೆ ಅವ್ರನ್ನೂ ಕರಿತಿರ್ತೀವಿ, ಅವರು ಬಂದಿರ್ತಾರೆ, ಎಲ್ಲರೂ ಹ್ಮ್ ಕೂಡ ಹೋಗಿರ್ತೀವಿ. ಹ್ಮ್. ಹ್ಮ್. ಈಗ ಎಲ್ಲ ಸರಿಯಾಗಿ ನಡೆಯೋ ಸಮಯದಲ್ಲಿ ಬಂದಂತ ಹೊಡೆತನ ಇದು ಕರೋನಾ. ಕೊರೋನಾ. ಕರೋನಾ ಟೈಮು ಒಬ್ರಿಗಿಬ್ರಿಗೆಲ್ಲ ಇಡೀ ಜಗತ್ತಿಗೇನೆ ಸಮಸ್ಯೆ ಆಯ್ತು ಅದು. ಹೌದು ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿರೋರ್ಗೇನೆ ನಾವೆಲ್ಲ ಮಾಡೋದು ಕಷ್ಟ ಆಗ್ಬಿಟ್ಟಿತ್ತು. ಇನ್ನು ಪಿ ಜಿಲಿ ಕಡಿಮೆ ಅಂದ್ರೂ ಒಂದು 20 ಜನ ಇದ್ರೆ ಹುಡುಗಿರು, ಹೌದು ಅವ್ರಿಗೆಲ್ಲರಿಗೂ ನೀವು ನಿಮ್ಗೆ ಏನು ತೊಂದರೆ ಆಗುತ್ತೋ ಬಿಡುತ್ತೋ ಅವ್ರಿಗೆ ಊಟ ತಿಂಡಿ ಎಲ್ಲ ನೀವು ಸಪ್ಲೈ. ಅವಾಗ ನೀವೆಲ್ಲ ರೇಷನ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಹೇಗೆ ಕಲೆಕ್ಟ್ ಮಾಡಿ ಇಟ್ಕೋತಿದ್ರಿ? ಬೆಳಗಿನ ಜಾವ ಮಗ ಹೋಗಿ ತೊಗೊಂಬರ್ತಿದ್ದ. ಬೆಳಿಗ್ಗೆ ಜಲ್ದಿ ಏಳಬೇಕು, 4 ಗಂಟೆಗೆ ಎದ್ದು ಹೋಗಿ ತೊಗೊಂಬರ್ಬೇಕು. ಹಾಂ, ಅವಾಗ 1 ಅದೆಲ್ಲ ಅವರ್ ಟೈಮ್ ಹಾಂ ಕೊಡ್ತಿದ್ರು. ಆವಾಗೆಲ್ಲ ಅದು ಇದನ್ನು ಹಾಕಿ ತೊಳಿಬೇಕು, ಹೊರಗಿಡಬೇಕು, ಬಿಸಿಲು ಹ್ಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹ್ಮ್. ಇನ್ನೇನು ಬೆಳಗಿನ ಅದೇ ಬೇಕು, ಪಿ ಜೆಗೆ ಅದೇ ಬೇಕು ಇದೇ ಬೇಕಂತಿದ್ದಿಲ್ಲ. ಕೊರೋನಾ ಅಲ್ಲ, ಹಾಂ ಒಂದು ತನ್ನ ಸಿಕ್ಕರೆ ಸಾಕಂತಿದ್ರು. ಹಾಂ. ಹೀಗಾಗಿ ನಾವು ಅವರು ಕೂಡ ಎಲ್ಲರೂ ಒಂದ ಕಡೆ ಮಾಡಿಕೊಂಡು ಹ್ಮ್ ಊಟ ಮಾಡ್ತಿದ್ವಿ.
ಹಾ 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 ಸೊ ಅವಾಗೆಲ್ಲ ಕೂಡ ನೀವು ಹಾ ರೇಷನ್ ಎಲ್ಲ ನೀವು ಎಲ್ಲ ಬೆಳಗಿನ ಜಾವ ಬೆಳಿಗ್ಗೆ ಜಾವ ತರ್ತಿದ್ವಿ. ಹ್ಮ್ ಹ್ಮ್. ಯಾಕಂದ್ರೆ ನಿಮ್ಗೆ ಎಲ್ಲಾ ಸಮಯನೂ ಒಂದೇ ಟೈಮೇ ಬರೋದು, ರೇಷನ್ ಅದೇ ಟೈಮ್ ಹೌದೌದು. ತರಬೇಕು, ಹಾಲು ಮೊಸರು ಅದೇ ಟೈಮ್ ಹೌದು, ಮಗ ತರಬೇಕು ಹೆಲ್ಪ್ ತರ್ತಾರೆ. ಹಾಕಿದ್ದ, ಮಗ ತಂದು ಕೊಡ್ತಿದ್ದ, ಹಾ 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 ಮಗ ಇದ್ದ. ಮತ್ತೆ ನಿಮ್ಗೆ ಅವಾಗ ಮಧ್ಯದಲ್ಲಿ ಇವಾಗ ಕೆಲವೊಂದ್ ಕಡೆ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಿದ್ರು. ಹೌದು. ಯಾಕಂದ್ರೆ ಇಲ್ಲ ನಾನು ಹ್ಮ್. ಹಿಂಗ್ ಇದಕ್ಕೋಸ್ಕರ ನನಗೆ ತರಕಾರಿ ಬೇಕು, ಹೌದು. ರೇಷನ್ಸ್ ಬೇಕು, ನಾ ಹೋಗಿ ತಗೊಂಡು ಬರ್ತೀನಿ. ಆ ತರ ಎಲ್ಲ ಚಾಲೆಂಜ್ ಏನಾರು ಬಂತ ನಿಮ್ಗೆ, ಹೋಗಿ ತಗೊಂಡ್ ಬಂತು ಬಂದ್ರ? ಬಂತು, ಮಗಗ ನಿಲ್ಸೋರು, ಯಾಕೆ ಇಷ್ಟು ಅಡ್ಡಾಡ್ತಿ ಅಂತ ಕೇಳೋರು. ಹ್ಮ್ ಹ್ಮ್ ಇಲ್ಲ ನಮ್ದು ಹಿಂಗೈತಿ, ಊಟ ಕೊಟ್ಟು ಬರ್ತಾ ಇದ್ದೀನಿ, ನಾಷ್ಟ ಕೊಟ್ಟು ಬರ್ತಾ ಇದ್ದೀನಿ ಅಂದ ಕೂಡಲೇ ಬಿಡೋರು. ಹಾ ಹಾ ಅವೆಲ್ಲ ಹಾ ಭಾಳ ರಿಸ್ಕ್ ಇತ್ತು. ಹಾ 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 ಅಡ್ಡಾಡಕ್ಕೆ ವಜ್ಜೆ ಇತ್ತು. ಹ್ಮ್ 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 ಹ್ಞೂ. ಆ ಟೈಮಲ್ಲಿ ಯಾರಿಗಾದ್ರೂ ಹಿಂಗ ಪಿ ಜಿಲಿ ಏನಾದ್ರು ತೊಂದರೆ ಆಗಿ ಏನ್ ಮಾಡೋದು ಅನ್ನೋ ಪ್ರಶ್ನೆ ಏನಾದ್ರು ಹಂಗ್ ಬಂತ, ಅಥವಾ ಎಲ್ಲಾರು? ಎಲ್ಲರೂ ಆರಾಮಿದ್ರು. ಹ್ಮ್ ಕೆಲವೊಬ್ರು ಸಣ್ಣ ಪುಟ್ಟ ಬಂದರೂ, ಹ್ಮ್ ಇಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ. ನಾನೇ ಖುದ್ದಾಗಿ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ. ಹುಡುಗಿರ್ ಹ್ಞೂ. ಆರಾಮಿಲ್ಲ ಅಂದ್ರೆ? ಆರಾಮಿಲ್ಲ ಅಂದರೆ ಕರ್ಕೊಂಡೋಗಿರ್ತೀನಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಇಷ್ಟು ನೀವು ತಾಯಿ ತರನೇ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೂ ನೋಡೋದು, ಎಂಥ ಹ್ಞೂ. ಸಮಯದಲ್ಲಿಯೂ ಅವರಿಗೆಲ್ಲ ಊಟ ತಿಂಡಿ ಕೊಟ್ಟು ಮಾಡಿದ್ರಿ. ನಿಮಗೆ ದೇವ್ರು ಹೀಗೆ ಯಾವಾಗಲೂ ಶಕ್ತಿ ಕೊಡಲಿ, ನಿಮ್ಮ ಪಿ ಜಿ ಹಿಂಗೆ ಹುಡುಗಿರೆಲ್ಲ ಬರಲಿ. ಹುಬ್ಬಳ್ಳಿ ವಿದ್ಯಾನಗರದಲ್ಲಿ ಆಶ್ರಯ ಪಿ ಜಿ ಇದೆ. ನೀವು ಯಾರೇ ಹುಡುಗಿರು ಬಂದ್ರೂ ನಿಮ್ಮ ಮನೆ ಥರನೇ ಅವ್ರ ಮನೆಯಲ್ಲೂ ಸೇಫ್ ಆಗಿರ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಮೂಲ್ಯ ಸಮಯ ನಮಸ್ಕಾರ. ನಮಗೆ ಕೊಟ್ಟದ್ದಕ್ಕೆ ತುಂಬ ಧನ್ಯವಾದಗಳು ಜಯಶ್ರೀ ಅವರೇ. ಥ್ಯಾಂಕ್ ಯು. ನಮಸ್ಕಾರ.